ಬಾರಣ್ಣ ಬೇಗ ಬರೋಣ. ಲೇ ಎಲ್ಲಿಗ್ರಲ್ಲ ಅಲ್ಲಿ ನೋಡೋಣ. ಬಾಬು ಲೇ ಸ್ವರೂಪ ಯಾಕ್ರಲ್ಲ ಹಿಂಗೆ ಯಾರನ್ನೋ ಬಲಿ ಕೊಟ್ಟಂಗೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ದೀರಾ? ಇವತ್ತು ಪಂದ್ಯ ಕಂಡ್ರಲ್ಲ, ನಿಮ್ಮಲ್ಲಿ ಯಾರಿಗೂ ಕುಸ್ತಿ ಆಡಿ ಪಂದ್ಯ ಗೆಲ್ಬೇಕು ಅನ್ನೋ ಉತ್ಸಾಹನೇ ಇಲ್ವಲ್ರು? ನಂಗೂ ಗೊತ್ತು ಕಂಡ್ರಲ್ಲ, ನಮ್ಮ ತಂಡದಲ್ಲಿ ರಾಮ ಒಬ್ಬ ಇದ್ದಿದ್ರೆ ಅದ್ರ ಕಳೆ ಬಲನೇ ಬೇರೆ ಕಂಡ್ರಲ್ಲ. ಇಲ್ವಲ್ಲ, ಏನು ಮಾಡೋದು? ನಾ ಊರಾಗಿಲ್ದಿರೋ ಹೊತ್ನಲ್ಲಿ ರಾಮ ಯಾರಿಗೂ ಹೇಳ್ದೆ ಕೇಳ್ದೆ ಹೊಂಟೋದ. ನಾ ಇದ್ದಿದ್ರೆ ಈಟೆಲ್ಲ ಆಗಕ್ಕೆ ಬಿಡ್ತಿರ್ಲಿಲ್ಲ ಕಂಡ್ರಲ್ಲ. ರಾಮಣ್ಣ ಇಲ್ಲ ಅಂದ್ರೆ ನಮ್ಮ ಕೈಲಿ ಆಡಕ್ ಹಾಕಿಲ್ಲ ಉಸ್ತಾದ್. ಹೌದು ಹೌದು. ಏಯ್, ರಾಮ ಈಗ ನಮ್ಮ ಜೊತೆ ಇಲ್ಲ ಒಪ್ಕತೀನಿ. ಆದ್ರೆ ರಾಮ ಇಲ್ಲ ಅಂತ ನೀವು ಯಾರಾದರೂ ಪಂದ್ಯ ಆಡಲಿಲ್ಲ ಅಂದ್ರೆ ಅದು ರಾಮನಿಗೆ ನಾವೆಲ್ಲ ಸೇರಿ ಮಾಡಿದ ಅವಮಾನ ಕಂಡ್ರಲ್ಲ. ಹಾ ನೋಡ್ರು, ಇನ್ಮೇಕೆ ನಮ್ಮ ಗಳ್ಳಿ ಮನೆ ಹೆಸರು ದೊಡ್ಡ ಮನೆ ಗಳ್ಳಿ ಅಲ್ಲ. ಹೆಸರು ಬದಲಾಯಿಸಾಯ್ತು. ಇನ್ಮ್ಯಾಕೆ ನಮ್ಮ ಗರಡಿ ಹೆಸರು ರಾಮನ ಗರಡಿ. ರಾಮನ ಗರಡಿ ಕಲ. ನಾವಾಡೋ ಒಂದೊಂದು ಪಂದ್ಯನೂ ರಾಮನ ಹೆಸರಿನಲ್ಲೇ ನಡೀತದೆ. ಈಗ ಹೇಳ್ರಲ್ಲ, ಆಡ್ಬೇಕಾ ಬ್ಯಾಡ್ವಾ? ಆಡ್ಬೇಕು ಉಸ್ತಾದ್. ಪಂದ್ಯದಲ್ಲಿ ಗೆಲ್ಬೇಕಾ ಬ್ಯಾಡ್ವಾ? ಗೆಲ್ಬೇಕು ಉಸ್ತಾದ್. ಅದು ಕಂಡ್ರಲ್ಲ, ಹಿಂಗಿರ್ಬೇಕು. ಹಾ, ನೀವೆಲ್ಲ ತಾಲೀಮ್ ಮಾಡ್ತಾ ಇರ್ರಿ, ಬರ್ತೀನಿ. ಹಾ, ನಮಗೆಲ್ಲ ನೀನು ಯಾರು ಅಂತ ಈಗ ಅರ್ಥ ಆಯ್ತಾ ರಮಣ? ನೀನು ಇಲ್ಲದೆ ಊರಾಗ ಏನೂ ನಡೆಯೋಕ್ಕಿಲ್ಲ. ಲೈ ಲೈ ಮುಂಜಾ ಅಲ್ಲಿ ನೋಡ್ಲಾ, ಅಲ್ಲಿ ಆಟ್ಕಿತ ಕೊಟ್ಟಿದ್ರು ಅವನ ಕಾಲನ್ನ ಮುಂದಕ್ಕೆ ಕೊಡ್ತಾವ ಕಲ್ಲ. ಲೈ ಬಾಬು, ರಾಮಣ್ಣ ಕರೆದಂಗಾಯ್ತಲ್ಲ. ನಿಮ್ಗೇನಾದ್ರೂ ಕೇಳಿಸ್ತೇನ್ರಲ್ಲ? ಯಾಕಣ ಆ ಬಡ್ಡೆ ಐದ ತೆಪ್ಪ ಕಾಲು ಮಾಡಕ್ತವನೇ ಕಲ್ಲ. ಒಂದು ಕೆಲಸ ಮಾಡೋ, ನಾನು ಹೇಳ್ದೆ ಅಂತ ಹೋಗ್ಬಿಟ್ಟು ಅವನಿಗೆ ಡಾವ್ ಹೇಳ್ಬಿಟ್ಬಿಟ್ಟು ಬಾ, ಹೋಗು. ಇರು, ನಾನು ಹೋಯ್ತೀನಿ. ಏನು ಹೇಳ್ಬೇಕು ಹೇಳು? ಸರಿ, ಈಗ ಅಲ್ಲಿ ಹೋಗ್ಬಿಟ್ಟು ಅವ್ನ ಕಾಲನ್ನ ಮುಂದಕ್ಕೆ ಹೋಗ್ಬೇಡ, ಎದ್ದೇಳಿ ಕಮ್ಮಿ ನೋಡ್ತೀವಿ ಅಂತ ಹೇಳು. ಇಲ್ಲಾಂದ್ರೆ ಹಾಕ್ಬಿಡ್ತಾನೆ, ಆಯ್ತಾ? ಹೋಗು, ಹೇಳಿ. ತಗೊಲ್ಲ. ಏ ಬಾಬು, ಲೇ ಬಾಬು. ನೀನೇನ್ಲ? ನಾನೇ ಕರ್ದಿದ್ದು. ಕಾಲಿಂಗ್ ಮಾಡುವಾಗ ಕಣ್ಣೂಸಿ ಎದುರಲ್ಲಿ ಕಡಿಕಿರ್ಲಿ. ಅವ್ನು ಹಿಡಿಯಕ್ ಬಂದದೇ ಕಾಲ್ ತೆಗ್ದು ಅವನ್ನ ಮಗ್ಸ್ಬೋದು, ಆಯ್ತಾ? ಅದು ನಿಂಗೆಂಗ್ಲ ಗೊತ್ತು? ರಾಮಣ್ಣ ಅಲ್ವೇ ಹೇಳ್ತಿದ್ದಿದ್ದು. ರಾಮಣ್ಣ ಹೇಳಿನು ನೀನ್ ತಪ್ಪು ಮಾಡ್ತಿದ್ಯಾ ನೋಡು. ಸರಿಯಾಗಿ ಮಾಡೋಣ. ಶಬಾಸ್ ಕಲಾ.
ಹಿಂಗೆ ಮಾಡ್ಕೊಂಬ, ನಿನ್ನ ದೊಡ್ಡ ಪೈಲ್ವಾನ್ ಮಾಡ್ಬಿಡ್ತೀನಿ. ಹಾ, ಈಗ ಆಡ್ಕೋ ಹೋಗು. ರಾಮಣ್ಣನ ಮರ್ವಾದೆ ಉಂಟು. ಕೇಳಿಸ್ಕೊಂಡೇನ್ಲ? ಚಿಕ್ಕ ಮಕ್ಕಳು ತಾವು ಹೇಳ್ಸ್ಕೊಂಡಂಗೆ ಆಗ್ಬಿಟ್ರಲ್ಲೋ. ಎಪ್ತಿ ಮಡಿಕೋ, ಅವ್ನು ಹೇಳಿದ್ದು ಮಾಡಿ. ಇವಾಗ ಅದೆಂಗೆ ಮಾಡ್ತೀಯ ಮಾಡು. ಕಾಲು ಸಾರು. ಆಡ್ರು. ಜಗ್ಗ, ಏನ್ ಮಾಡ್ತಾ ಇದ್ಯಾ? ಮಂಜ, ಮೇಕತ್ತು ಕಟ್ಟಿದ. ಲೈ, ನೀವೆಲ್ಲ ಹೋಗ್ರಲ್ಲ, ಹೋಗಿ ನೀವು, ಹೋಗಿ ಹೋಗಿ. ಮಂಜ, ನೀನು ಹೋಗು. ಬಿರ್ನೆ ಹೋಗ್ಲಾ? ಎಲ್ರಿಗೂ ಧನ್ಯವಾದ. ಬನ್ನಿ ಒಳಗೆ ಹೋಗೋಣ. ಸಾಹೇಬ್ರೆ, ಒಂದೇ ಒಂದು ನಿಮಿಷ ಸಾಹೇಬ್ರೆ. ಯಾಕೆಂದ್ರೆ ಈ ದೇವಸ್ಥಾನನೆಲ್ಲ ಶೃಂಗಾರ ಮಾಡೋಕ್ಕೆ ನಮ್ಮ ಕಡೆ ಐಕ್ಳು ಹಗಲು ರಾತ್ರಿ ಅಂತೆ ಸಾನ ಕಷ್ಟಪಟ್ಟವ್ರೆ. ಪೂಜೆಗಿಂತ ಮೊದಲು ನಿಮ್ಮ ಕೈಯಾರ ಅವ್ರಿಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವ್ರಿಗೆಲ್ಲ ಸಾನೇ ಖುಷಿ ಆಯ್ತದೆ. ಐರ ಅವರೇ, ಮೊದಲು ಪೂಜೆ ಮುಗಿಸ್ಬಿಡೋಣ, ಆಮೇಲೆ ಸಂಬಳದ ಬಗ್ಗೆ ಯೋಚನೆ ಮಾಡೋಣ. ಇಲ್ಲ ಗುರುಗಳೇ, ಅವ್ರು ಹೇಳ್ತಾ ಇರೋದು ಸರಿಯಾಗಿ ಇದೆ. ಸರಿ, ಅವ್ರನ್ನೆಲ್ಲ ಕರೆಸಿ. ಅಡುಗೆ ಮಾಡಿದವರು, ದೇವಸ್ಥಾನ ಕ್ಲೀನ್ ಮಾಡಿದವರು, ಶಾಮಿಯಾನ ಹಾಕ್ತಾರೆ, ಎಲ್ಲ ಬರ್ರ ನಿಂತ್ಕೊಳ್ರ ಎಲ್ಲ ಕ್ಯೂ ನಿಂತ್ಕೊಳ್ರಪ್ಪ. ಲೇ
ನಿನ್ನೆ ಹುಡುಕ್ತಾ ಇದೆ, ಇಲ್ಲೇನು ಮಾಡ್ತಿದೀಯಾ? ಎಲ್ಲರೂ ಸಂಬಳ ತಗೊಂತಾವ್ರೆ, ನಿಂಗೆ ಬೇಡೇನು? ಅಣ್ಣ ನಾನು ಆಮೇಲೆ ತಗೋತೀನಿ. ಆಮ್ಯಾಕೆ ಯಾಕೆ? ಅಯ್ಯ, ಮಿನಿಸ್ಟ್ರ್ ಕೈಯಲ್ಲಿ ಸಂಬಳ ತಗೊಳಕ್ಕೆ ಪುಣ್ಯ ಮಾಡಿರ್ಬೇಕು. ನಡಿ ನಡಿ. ಬೇಡ ಅಣ್ಣ. ಏನ್ ರಮಣ ಹಿಂಗಂತ್ಯಾ? ಮಿನಿಸ್ಟ್ರ್ ಸಾಹೇಬ್ರಿಗೆ ನೀನೇ ಇದೆಲ್ಲ ಮಾಡಿದ್ದು ಅಂತ ಪರಿಚಯ ಮಾಡಿಸ್ಕೊಡ್ತೀನಿ. ನೀನ್ ಬಾ, ನನ್ನಿಂದ ನೀನ್ ಬಾ ಹೇಳ್ತೀನಿ ನಾನು. ಅಲ್ಲ ಅಲ್ಲ ಅಣ್ಣ ಅಣ್ಣ ಬಾ, ನೀ ಬಾ ಹೇಳ್ತೀನಿ ನಾನು. ಬೇಡ ಅಣ್ಣ. ಇಷ್ಟೇ ಅಲ್ವಾ ಪೂಜೆಗೆ ಹೋಗೋಣ? ಸಾಹೇಬ್ರ, ಇನ್ನೊಬ್ಬ ಹುಡುಗ ಇದ್ದ, ಎಲ್ಲೋಗ್ಬಿಟ್ಟ ಅವನು? ನಾನು ಎಲ್ಲಿದ್ದೀನಿ? ಓ, ನೀನೆಯಾ? ಇಷ್ಟು ಬ್ಯಾಗ್ನ ಹೋಗಿ ಹನುಮಂತನ ವೇಷ ಹಾಕೊಂಡ್ಬಂದ್ಬಿಟ್ಟಿದ್ಯಾ? ಸಾಹೇಬ್ರ, ನಾನು ಹೇಳ್ತಾ ಇರ್ಲಿಲ್ಲ, ಈ ದೇವಸ್ಥಾನನೆಲ್ಲ ಈ ಮನ್ಸನೆಯ ಹಗಲು ರಾತ್ರಿ ಕಷ್ಟಪಟ್ಟು ಶೃಂಗಾರ ಮಾಡಿರೋದು. ಭೇಷ್ ಭೇಷ್ ಕಣಪ್ಪ, ತಗೋ ಕೊಡಿ. ಸಾಹೇಬ್ರೆ, ದೂರದಿಂದಲೇ ನೋಡ್ಬಿಟ್ಟು ಹೊಂಟೋದ್ರೆ ಅಮ್ಮ, ಜನ ಯಾರೂ ಕಾಣಿಸ್ತಿಲ್ಲ. ಪೂಜೆ ಶುರುವಾಗೋಗಿದೆ ಅನ್ಸುತ್ತೆ. ಎಲ್ಲ ಒಳಗೆ ಹೋಗಿರ್ಬೇಕು. ಬನ್ನಿ, ಸ್ವಲ್ಪ ಬೇಗ ಹೋಗೋಣ.
ನಮ್ಮವ್ರೆ ಗಾಬರಿ ಆಗ್ಬಿಟ್ರಾ? ನಾನು ಅಯ್ಯೋ ರಾಮೋರೆ ನೀವಾ? ಏನಿದು ವೇಷ? ಈ ಮಂಜ, ಗೋಪಿ, ಕುಮಾರ, ಬಾಲು ಹೇಗಿದ್ದೀರೋ ಎಲ್ಲ? ಚೆನ್ನಾಗಿ ಓದ್ತಿದ್ದೀರಾ? ಅಣ್ಣ ಇವ್ರು ಯಾರು? ಲೇ ಮತ್ತೆ ನಮ್ಮ ಮನೆಗೆ ಒಂದು ಕಿತ್ತ ಊಟಕ್ಕೆ ಬಂದಿದ್ರು ಗೊತ್ತಾ? ಅವರೇ ಇವರು. ಇವಾಗ ನಮ್ಮ ಜೊತೆಗೆ ಅವರೇ. ಅದು ಸರಿ, ಕೆಲಸ ಮಾಡ್ತೀನಿ ಅಂತ ಬಂದು ಇದೇನು ರಾಮೋರೆ ಹನುಮಂತನ ವೇಷ ಹಾಕೊಂಡು ಕುಣಿತಾ ಇದ್ದೀರಾ? ನಮ್ಮವ್ರೆ ಕೆಲಸ ಮಾಡಿದಕ್ಕೇನೆ ಈ ಹನುಮಂತನ ಏಸಾಕ ಪರಿಸ್ಥಿತಿ ಬಂದಿದ್ದು. ಅಂದ್ರೆ ಟಾನ್ ನಮ್ಮರೆ ಕೆಲಸ ಮಾಡಿದ್ದಕ್ಕೆ ಸಂಬಳ. ಆಮೇಲೆ ಇದನ್ನು ಕೊಟ್ಟಿದ್ದು ಯಾರು ಗೊತ್ತಾ? ಅಪ್ಪಯ್ಯ. ಮಾವನ? ಹ್ಞೂ. ಆಮೇಲೆ ಅವ್ರು ನೋಡ್ಬಾರ್ದು ಅಂತಲಯ್ಯ ಈ ಗೆಟಪ್ಪು. ಹೆಂಗೈತೆ ಅಮ್ಮ? ಹೆಂಗೈತೆ ಗೆಟಪ್ಪ? ಲೇ ಅಮ್ಮನ ನಕ್ಬಿಟ್ರು ಕಂಡ್ರಲ್ಲ. ಹಾಕಲ್ಲ ಸ್ಟೆಪ್. ಡಿಂಕಿನಕ್ಕ 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 ಡಿಂಕಿನಕ್ಕ. ಆಯ್ತು, ಸಾಕು ಸಾಕು, ಈಗ ಪೂಜೆಗೆ ಹೊತ್ತಾಯ್ತು, ಬನ್ನಿ ಹೋಗೋಣ. ನಮ್ಮರೆ ಮತ್ತೆ ನಮಗೆ ಹೊಸ ಕೆಲಸ ಐತೆ. ಈ ಪ್ರಸಾದನ ಎತ್ ಮಾಡಬೇಕು. ಅದು ಎತ್ ಮಾಡ್ಬಿಟ್ಟು ಬರ್ತೀವಿ, ನೀವು ಹೋಗಿರಿ. ಸರಿ ಆಯ್ತು, ಬೇಗ ಬನ್ನಿ. ನಮ್ಮರೆ ಮತ್ತೆ ಹೊರಗಡೆ ಅಪ್ಪಯ್ಯ, ಶಾರದವ್ವ, ಅಕ್ಕಿ ಎಲ್ಲರೂ ಅವ್ರೆ. ಹುಷಾರು, ನೋಡ್ಗಿರ್ಬಿಟ್ಟಾರು. ಯಾರಿಗೂ ಕಾಣಿಸಲ್ಲ. ವಾಕೆನಾ? ವಾಕೆ ವಾಕೆ. ನಮ್ಮರೆ ತಗೊಳ್ಳಿ, ಮೆಡಿಕಲ್ ಇದೆ.